ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಾರ್ PUC ಅಂಡ್ ಡಿಪ್ಲೊಮಾ, ಇಕ್ವೇಷನ್ ಆಫ್ ಎ ಸ್ಟ್ರೇಟ್ ಲೈನ್ ಇವತ್ತಿಂದು ಟಾಪಿಕ್ ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸಾಧಾರಣ ರೂಪದ ರೇಖೆಯ ಸಮೀಕರಣ, ಜನರಲ್ ಫಾರ್ಮ್ ಆಫ್ ಇಕ್ವೇಷನ್ ಆಫ್ ಎ ಸ್ಟ್ರೇಟ್ ಲೈನ್. ಏನಾಗಿದೆ ಜನರಲ್ ಫಾರ್ಮ್ ಆಫ್ ಎ ಸ್ಟ್ರೇಟ್ ಲೈನ್? ನೋಡಿ, ಇಲ್ಲೇ ರೇಖೆಯ ಸಮೀಕರಣದ ಸಾಧಾರಣ ರೂಪ AX + BY + C = 0 ಇಲ್ಲೇ ಕೊಡಲಾಗಿದೆ. ಓಕೆ, ಇದರಲ್ಲಿ A, B, C ಸ್ಥಿರಾಂಕಗಳು ಕಾನ್ಸ್ಟೆಂಟ್ಸ್ ಅಂತ ಕರೆಯಲ್ಪಡುತ್ತದೆ. ಇದು ಯಾಕೆ ಕಾನ್ಸ್ಟೆಂಟ್ ಅಂದರೆ, my dear students, that is a fixed value that does not changes during the functioning of the equation. ಇದು ಚೇಂಜ್ ಆಗೋದಿಲ್ಲ. A, B, C ಚೇಂಜ್ ಆಗೋದಿಲ್ಲ. X ಮತ್ತು Y ಚೇಂಜ್ ಆಗಬಹುದು, ಬಿಕಾಸ್ these two are known as variables. Okay, A should not be equal to 0 and B also should not be equal to 0 to maintain this equation. ಇದು ಕಾನ್ಸ್ಟೆಂಟ್ C 0 ಆಗಬಹುದು. A ಮತ್ತು B ಆದರೆ ಇದು Y ಹೋಗ್ಬಿಡುತ್ತೆ ಅಥವಾ X ಹೋಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಕಂಡೀಷನ್ಸ್ ಬರೆಯಲಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದ ನೆಕ್ಸ್ಟ್ ಒನ್ ಇಸ್ ರೇಖೆಯ ಓರ್ ಸ್ಲೋಪ್ ಕಂಡುಹಿಡಿಯುವುದು ಹೇಗೆ. ನೋಡಿ, ಯಾವ ಥರ ಕಂಡುಹಿಡಿಯಬೇಕಾಗಿದೆ ಅಂದರೆ, ಸಾಧಾರಣ ರೂಪದಿಂದ ಸ್ಲೋಪ್ ಓರ್ ಎ ಫೈಂಡ್ ಔಟ್ ಮಾಡೋದು. M = -A/B. ಈಗ ನಾವು ಹಿಂದಿಂದು ವಿಡಿಯೋನಲ್ಲಿ ಕೆಲವೊಂದು ಸ್ಲೋಪ್ದು ಡಿಫ್ರೆಂಟ್ ಫಾರ್ಮ್ಸ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸೊ Y = mx + c ಇದೆ. ಓಕೆ, ಸೊ ಇಲ್ಲೇ ದಿಸ್ M ಈಸ್ ನೋನ್ ಆಸ್ ಎ ಸ್ಲೋಪ್ ಆಫ್ ಎ ಲೈನ್. ಓಕೆ, ಸ್ಲೋಪ್ ಆಫ್ ಎ ಸ್ಟ್ರೇಟ್ ಲೈನ್, ಸ್ಲೋಪ್ ಆಫ್ ಎ ಸ್ಟ್ರೇಟ್ ಲೈನ್ ಆಗಿರುತ್ತದೆ. ಇದು M ನಾನು ಇಲ್ಲೇ AX + BY + C, ಇದು ಜನರಲ್ ಫಾರ್ಮ್ ಆಫ್ ದ ಇಕ್ವೇಷನ್ ಏನಿದೆ ಅಲ್ಲ, ಈ ಇಕ್ವೇಷನ್ಸ್ಗೆ ಈ ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡಿದಾಗ ನನಗೆ M ಏನು ಸಿಗುತ್ತೆ ಅಲ್ಲ, ದಟ್ ಈಸ್ ನಥಿಂಗ್ ಬಟ್ -A/B ಆಗಿರುತ್ತದೆ. ಇದು ನಿಮಗೆ ಪ್ರೂಫ್ ಕೇಳುವುದಿಲ್ಲ, ಆದರೂ ನಿಮಗೆ ಯಾವ ಥರ ಬಂತು ಇದು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಇದ್ದರೆ ಇಲ್ಲೇ ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸುತ್ತೇನೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಇಲ್ಲೇ BY ಅಂತ ಬರೀತೀನಿ, ವಿಚ್ ಇಸ್ ಈಕ್ವಲ್ ಟು, ಯಾಕಂದರೆ ನನಗೆ Y ಲೆಫ್ಟ್ ಹ್ಯಾಂಡ್ ಸೈಡ್ ಬೆಳಿಬೇಕಾಗಿದೆ, ಈಕ್ವಲ್ ಟು ಸೈನ್ ಜೊತೆಗೆ A ಏನಾಗುತ್ತೆ, ಇದು -AX ಈ ಕಡೆ ಬಂದಾಗ -AX ಆಗುತ್ತೆ, C ಈ ಕಡೆ ಬಂದಾಗ -C ಆಗುತ್ತೆ. ಓಕೆ, ಎಸ್, ಈಗ ನನಗೆ ಬೇಕಾಗಿದ್ದು ಈ ಫಾರ್ಮ್ನಲ್ಲಿ ಸ್ಲೋಪ್ದು, ಈ ಫಾರ್ಮ್ನಲ್ಲಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ನಲ್ಲಿ ನನಗೆ Y ಮಾತ್ರ ಬೇಕಾಗಿದೆ. ಸೊ ಹೆನ್ಸ್ ಐ ಆಮ್ ಗೋಯಿಂಗ್ ಟು ಡಿವೈಡ್ the whole equations both sides by b. ಇಲ್ಲೇ b ಲಿಂದ ಡಿವೈಡ್ ಮಾಡಿದಾಗ ಇದು y ಮಾತ್ರ ಉಳಿಯುತ್ತೆ. ಇಲ್ಲೇ a ಡಿವೈಡೆಡ್ ಬೈ bx ಪ್ಲಸ್ c ಡಿವೈಡೆಡ್ ಬೈ b ಇದು ಆಗಿರುತ್ತದೆ. ಓಕೆ, ನೋಡಿ, ಈಗ ಈ ಇಕ್ವೇಷನ್ ಮತ್ತು ಈ ಇಕ್ವೇಷನ್ಸ್ಗೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮದು ವ್ಯಾಲ್ಯೂ ಆಫ್ m ಇಲ್ಲಿ ಏನಿದೆ ಅಲ್ಲ, ಸ್ಲೋಪ್ ಏನು ಬರುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, -A/B. So that is nothing but here it is written. Okay, so ಉದಾಹರಣೆಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. 2x + 3y - 6. ಸೊ ಇಲ್ಲಿ A is equal to 2, B is equal to 3 ಇದೆ, ಇಲ್ಲಿ ಬರೆಯಲಾಗಿದೆ. ಸೊ M is equal to -A/B -2/3. So this is the slope of the given equation. X ಅಡ್ಡ ಛೇದ, X ಇಂಟರ್ಸೆಪ್ಟ್ ಕಂಡುಹಿಡಿಯುವುದು ಹೇಗೆ ನೋಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಏನೆಲ್ಲ XY ಆಕ್ಸಿಸ್ನಲ್ಲಿ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ, X ಆಕ್ಸಿಸ್, Y ಆಕ್ಸಿಸ್, ಇಲ್ಲಿ ಬರುವಂಥ ಎಲ್ಲ Y ವ್ಯಾಲ್ಯೂಸ್ 0 ಆಗಿರುತ್ತವೆ. X ಆಕ್ಸಿಸ್ ಮೇಲೆ ಬರುವಂಥ ಎಲ್ಲ ವ್ಯಾಲ್ಯೂಸು Y ವ್ಯಾಲ್ಯೂಸ್ ಈಕ್ವಲ್ ಟು 0 ಆಗಿರುತ್ತೆ. X ವೇರಿ ಆಗ್ತಾ ಇರ್ತದೆ. ಇಲ್ಲಿ 0 ಇದೆ ಎಕ್ಸ್ದು ವ್ಯಾಲ್ಯೂ, ಇಲ್ಲಿ 1 ಇರ್ಬೋದು, ಇಲ್ಲಿ 2, 3, ಇಲ್ಲಿ -1, -2, -3 ಇರ್ಬೋದು. ಆದರೆ Y ಆಲ್ ದೀಸ್ ಎಕ್ಸ್ ಆಕ್ಸಿಸ್ ಮೇಲೆ ಇರುವಂಥ Y ವ್ಯಾಲ್ಯೂ 0 ಆಗಿರ್ತದೆ. ಇಲ್ಲೇ
ವೈ ಆಕ್ಸಿಸ್ನಲ್ಲಿ ಏನಾಗ್ತವೆ, ಆಲ್ ಎಕ್ಸ್ ವ್ಯಾಲ್ಯೂ 0 ಆಗ್ತವೆ, ವೈ ವ್ಯಾಲ್ಯೂ ಇಲ್ಲಿ ಡಿಕ್ರೀಸು ಇನ್ಕ್ರೀಸು, ಓಕೆ, ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲಿ ನಾವು ಕಾಣಬಹುದು. ಈಗ ನಮಗೆ ಎಕ್ಸ್ ಅಡ್ಡ ಛೇದ ಕಂಡುಹಿಡಿಯುವುದು ಹೇಗೆ ಅಂತ ನೋಡಿದಾಗ, ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸಪೋಸ್ ದಿಸ್ ಇಸ್ ದ ಲೈನ್. ಸೊ ದಿಸ್ ಲೈನ್ ಇಟ್ ಇಸ್ ಗೋಯಿಂಗ್ ಟು ಕಟ್ ದ ಎಕ್ಸ್ ಆಕ್ಸಿಸ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಈ ಪಾಯಿಂಟ್ ಮೇಲೆ ವೈದು ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಈ 0ವನ್ನು ನಾನು ಈ ಇಕ್ವೇಶನ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ದಿಸ್ ಫಾರ್ಮ್, -c/a ಬರುತ್ತೆ. ಇಲ್ಲಿ ನಾನು ವೈದು ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು 0 ಆಗಿಬಿಡುತ್ತೆ. ಸೊ ax = c ಆ ಕಡೆ ಬಂದಾಗ -c, ಇದು a ಕೆಳಗಡೆ ಬಂದಾಗ ಡಿನಾಮಿನೇಟರ್ನಲ್ಲಿ ಈ ಥರ ನಮಗೆ ವ್ಯಾಲ್ಯೂ ಸಿಗುತ್ತೆ. ಈಗ ಒಂದು ಇಕ್ವೇಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಏನು ಕಂಡುಹಿಡಿಬೇಕಾಗಿದೆ, ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಆ ಲೈನ್ ಎಕ್ಸ್ ಎಕ್ಸಿಸ್ಗೆ ಎಲ್ಲಿ ಕಟ್ ಮಾಡ್ತಾ ಇದೆಯಲ್ಲ, ಸೊ ದಿಸ್ ಡಿಸ್ಟೆನ್ಸ್ ಈಸ್ ನೋನ್ ಆಸ್ ಎಕ್ಸ್ ಇಂಟರ್ಸೆಪ್ಟ್. 2x + 3y - 6 ನಲ್ಲಿ y 0 ಮಾಡಿದಾಗ ಇದು 0 ಆಗುತ್ತೆ. ಇದು -6 ಆ ಕಡೆ ಬಂದಾಗ 6, ಇದು ಕೆಳಗಡೆ ಬಂದಾಗ 2. ಸೊ 6 / 2 ಈಸ್ ನಥಿಂಗ್ ಬಟ್ ಇಟ್ ಇಸ್ 3. ಈ ಥರ ಬರುತ್ತೆ. ಒಳಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್. ದ ನೆಕ್ಸ್ಟ್ ಕ್ವಶನ್ ಈಸ್ ವೈ ಅಡ್ಡ ಛೇದ, ವೈ ಇಂಟರ್ಸೆಪ್ಟ್ ಕಂಡುಹಿಡಿಯುವುದು ಹೇಗೆ? ನೋಡಿ, ಅದೇ ರೀತಿ ನಾವು ಯಾವ ರೀತಿ ಎಕ್ಸ್ ಇಂಟರ್ಸೆಪ್ಟವನ್ನು ಕಂಡುಹಿಡಿದಿದ್ದೀವಿ ಅದೇ ರೀತಿ ನಾವು ವೈ ಇಂಟರ್ಸೆಪ್ಟ್ ಕೂಡ ಕಂಡುಹಿಡಿಬಹುದು. ನಾನು ಇಲ್ಲಿ ಒಂದು ಇಕ್ವೇಶನ್, ಒಂದು ಸ್ಟ್ರೇಟ್ ಲೈನ್ ಇಲ್ಲಿ ನಾನು ಪಾಸ್ ಮಾಡ್ತಾ ಇದ್ದೀನಿ. ಇಲ್ಲಿ ವೈ ಆಕ್ಸಿಸ್ಗೆ ಇದು ಕಟ್ ಆಗ್ತಾ ಇದೆ. ಇಲ್ಲಿ ವೈ ಆಕ್ಸಿಸ್ ಮೇಲೆ ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ, ಎಕ್ಸ್ = 0 ಆಗಿರುತ್ತದೆ. ಸೊ ಈ ಡಿಸ್ಟೆನ್ಸ್ ಏನಿದೆ ಅಲ್ಲ, ವೈ ಆಕ್ಸಿಸ್ಗೆ ಈ ಸ್ಟ್ರೇಟ್ ಲೈನ್ ಎಲ್ಲಿ ಕಟ್ ಮಾಡ್ತಾ ಇದೆ ಆ ಡಿಸ್ಟೆನ್ಸ್ಗೆ ನಾವು ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇದು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಎಕ್ಸ್ = 0 ಈ ಇಕ್ವೇಶನ್ನಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲೇ ಎ ಎಕ್ಸ್ ಇತ್ತಲ್ಲ, ಇದು ಎಕ್ಸ್ = 0 ಮಾಡಿದಾಗ 0 × a ಇಸ್ 0 ಆಗುತ್ತೆ. by + c = 0, y = ಇದು c ಈ ಕಡೆ ಬಂದಾಗ -c, ಡಿನಾಮಿನೇಟರ್ನಲ್ಲಿ b ಬಂದಾಗ ಈ ಥರ ಆಗುತ್ತೆ. ಒಂದು ಎಕ್ಸಾಂಪಲ್, 2x + 3y - 6 = 0. x = 0 ಅಂದಾಗ ಈ ಟರ್ಮೇ 0 ಆಗಿಬಿಡುತ್ತೆ. ಸೊ ಇದು 6 ಈ ಕಡೆ ಬಂದಾಗ +6, ಇದು ಡಿನಾಮಿನೇಟರ್ನಲ್ಲಿ 3 ಬಂದಾಗ 3 1 3 2 6, ಇಟ್ ಈಸ್ = 2 ಆಗುತ್ತೆ. ಇದ್ರದ್ದು ಪಾಯಿಂಟ್ ಏನಾಗುತ್ತೆ ಅಂದರೆ, ಎಕ್ಸ್ ವ್ಯಾಲ್ಯೂ ಈಸ್ ಫಸ್ಟ್ ವಿ ಗೋಯಿಂಗ್ ಟು ರೈಟ್. ಸೊ 0 ಮತ್ತು 2 ಇದರದ್ದು ಬಿಂದು ಇದು ಆಗಿರುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಈಸ್ ಆಲ್ಸೋ ಕ್ಲಿಯರ್. ಸೊ ದ ನೆಕ್ಸ್ಟ್, ಸಂಕ್ಷಿಪ್ತವಾಗಿ ಸಮ್ಮರಿ ಟೇಬಲ್ ನೋಡೋಣ. ಏನಿದೆ ಸಮ್ಮರಿ ಟೇಬಲ್ನಲ್ಲಿ? ಅಂಶ ಜನರಲ್ ಫಾರ್ ax + by + c = 0. ದಿಸ್ ಇಸ್ ಜಸ್ಟ್ ಇಟ್ ಇಸ್ ಅ ರಿವಿಷನ್. ಸ್ಲೋಪ್ m = -a/b. ಯಾವುದೇ ಒಂದು ಇಕ್ವೇಶನ್ಸ್ ಕೊಟ್ಟಾಗ ಇದು ಫಾರ್ಮುಲಾ ನಿಮಗೆ ನೆನಪಿದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ a and b in this equation. So you will be going to get it the slope ನಿಮಗೆ ಬರುತ್ತೆ. x ಇಂಟರ್ಸೆಪ್ಟ್ಗೆ -c/a, y ಇಂಟರ್ಸೆಪ್ಟ್ಗೆ -c/b ಆಗಿರುತ್ತದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಸೊ ದ ನೆಕ್ಸ್ಟ್ ನೋಡಿ, ಇಲ್ಲೇ ರೇಖೆಯ ಸಮೀಕರಣ 2x + 3y - 6 = 0 ಕಂಡುಹಿಡಿಯಿರಿ. ಸ್ಲೋಪ್ ಕಂಡುಹಿಡಿಯಬೇಕು. ಸ್ಲೋಪ್ ಕಂಡುಹಿಡಿಯಲಿಕ್ಕೆ ನಮಗೆ ಏನಿದೆ ಫಾರ್ಮುಲಾ ಮೈ ಡಿಯರ್ ಸ್ಟೂಡೆಂಟ್ಸ್? ಫಾರ್ಮುಲಾ ಈಸ್ m = -a/b. ಇಲ್ಲೇ a = 2 ಇದೆ, b = 3 ಇದೆ, c = -6 ಇದೆ. ಹೌದಲ್ವಾ? ಸೊ ದಿಸ್ ಇಸ್ ದ ಒನ್. ಇಟ್ ಇಸ್ ಈಕ್ವಲ್ ಟು -a. a ಎಷ್ಟಿದೆ? ಇಲ್ಲಿ 2 ಇದೆ ನೋಡಿ, a 2 ಡಿವೈಡೆಡ್ ಬೈ b ಎಷ್ಟಿದೆ? 3 ಇದೆ. ಸೊ ದಿಸ್ ಇಸ್ ದ ಸ್ಲೋಪ್. ಇದು ಸ್ಲೋಪ್ ಆಗಿದೆ, -a/b. ಸೊ ನೆಕ್ಸ್ಟ್, ಎಸ್ ಮೈ ಡಿಯರ್ ಸ್ಟೂಡೆಂಟ್, ಎಕ್ಸ್ ಇಂಟರ್ಸೆಪ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಇದೆ. ಎಕ್ಸ್ ಇಂಟರ್ಸೆಪ್ಟ್ಗೆ is equal to -c/a ಇದು ಆಗಿರುತ್ತದೆ. ಹೌದಲ್ವಾ? c/a. ಸೊ ವಿಚ್ ಈಸ್ ಈಕ್ವಲ್ ಟು -c. ದು ವ್ಯಾಲ್ಯೂ ಎಷ್ಟಿದೆ? -6 ಇದೆ.
minus into minus plus 6 ಆಗುತ್ತೆ ಇದು. So a is 2. So this is equal to, so 6 by 2, which is nothing but it is 3. Y intercept ಫಾರ್ಮುಲಾ ನಮಗೆ ಗೊತ್ತಿದೆ ಮೈ ಡಿಯರ್ ಸ್ಟೂಡೆಂಟ್ಸ್, ಮೈನಸ್ ಸಿ ಬೈ ಬಿ ಇದು ಆಗಿರುತ್ತದೆ. ಮೈನಸ್ ಮೈನಸ್ ಇಂಟು ಮೈನಸ್, ಸೊ ಮತ್ತೆ ಪ್ಲಸ್ ಆಗುತ್ತೆ. ಸೊ ಬಿ ಈಸ್ ನಥಿಂಗ್ ಬಟ್ ಇಟ್ ಈಸ್ 3. ಸೊ 3 1 3 2 6 ಆಗುತ್ತೆ. ಸೊ y intercept is 2 and x intercept is 3 ಇದು ಆಗಿರುತ್ತದೆ. Yes, my dear students, hope that this is clear. Okay. Yes. Thank you. Bye bye. See you in the next video.